ನಮಸ್ಕಾರ. ನುಡಿ ಬೆಳಕು. ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಲೇಖನ ಸತ್ಯದಿಂದ ಸಂಬಂಧಗಳು ಗಟ್ಟಿ. ಸತ್ಯ ಮತ್ತು ಸುಳ್ಳು ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಪಾಠ, ಪ್ರವಚನ, ಪುರಾಣ ಎಲ್ಲೆಡೆಯಲ್ಲಿಯೂ ಸತ್ಯವನ್ನೇ ಹೇಳಬೇಕು ಎಂದು ಪ್ರಸ್ತಾಪಿಸಲಾಗುತ್ತದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯೇ ಬದಲಾಗುತ್ತಿದೆ. ಅಂದರೆ ಅಪ್ಪಟ ಸತ್ಯ ಹೇಳುವವನು ಬದುಕುವುದು ಕಷ್ಟ, ಹಾಗೆಯೇ ಅಪ್ಪಟ ಸುಳ್ಳುಗಾರನು ಬದುಕುವುದು ದುರ್ಲಭ. ಪ್ರಾಪಂಚಿಕದಲ್ಲಿ ಚಿಕ್ಕ ಪುಟ್ಟ ಸುಳ್ಳುಗಳು ಇತರರಿಗೆ ಮಾನಸಿಕ ನೋವು ಅಥವಾ ವ್ಯಾವಹಾರಿಕ ನಷ್ಟ ಮಾಡಲಿಕ್ಕಿಲ್ಲವಾದರೂ ಕ್ಷಮೆ ಅಥವಾ ಪಶ್ಚಾತ್ತಾಪದ ಪರಿಣಾಮದಿಂದ ತಿದ್ದಿಕೊಳ್ಳಬಹುದಾಗಿದೆ. ಆದರೆ ಕ್ಲಿಷ್ಟಕರ ಸಂದರ್ಭದಲ್ಲಿ ಸತ್ಯ ನುಡಿಯಲೇಬೇಕಾಗುತ್ತದೆ. ಇಲ್ಲವಾದರೆ ಅದು ಅವಘಡಕ್ಕೆ ಕಾರಣವಾಗುತ್ತದೆ. ಅದನ್ನು ಬಹುತೇಕರು ಪಾಲಿಸಲು ಹಿಂಜರಿಯುತ್ತಾರೆ. ಯಾಕೆ ಹೀಗೆ? ಕೆಲವೊಮ್ಮೆ ಸತ್ಯ ಹೇಳಿದರೆ ನಾವು ಕೆಟ್ಟವರಾಗುತ್ತೇವೆಂದು ವಿಷಯ ಗೊತ್ತಿದ್ದರೂ ಹೌದು ಎಂದು ತಲೆ ಅಲ್ಲಾಡಿಸಿಕೊಂಡು ನಮ್ಮಷ್ಟಕ್ಕೆ ನಾವೇ ಸುಮ್ಮನಾಗುತ್ತೇವೆ. ಆದರೆ ಹಾಗೆ ಮಾಡುವುದರಿಂದ ಅವಘಡವನ್ನು ತಪ್ಪಿಸದಂತಾಗಲಿಲ್ಲ ಎಂಬ ಕೊರಗು ನಮ್ಮನ್ನು ಒಳಗೊಳಗೆ ಕಾಡುತ್ತಿರುತ್ತದೆ. ಹಾಗಾದರೆ ಏನು ಮಾಡಬೇಕು? ಸತ್ಯವು ಕಟುವಾಗಿರುತ್ತದೆ ನಿಜ. ಆದರೂ ಅನಿವಾರ್ಯವಾಗಿ ಹೇಳಲೇಬೇಕಾದ ಸಂದರ್ಭ ಬಂದಾಗ ವಿಷಯವನ್ನು ಯಾವಾಗ, ಯಾರ ಎದುರಿಗೆ, ಯಾವ ರೀತಿ ಮತ್ತು ಎಷ್ಟು ಪ್ರಸ್ತಾಪಿಸಬೇಕು ಎಂಬುದು ತುಂಬ ಮುಖ್ಯವಾದ ಮತ್ತು ವಿವೇಕದಿಂದ ಮಾಡುವ ವಿಧಾನವಾಗಿದೆ. ಒಮ್ಮೆ ಸತ್ಯ ವಿಷಯ ತಿಳಿಸಿದ ನಂತರದ ನಮ್ಮ ಸಂಬಂಧಗಳ ಮೇಲೆ ಬೀರಬಹುದಾದ ಸಾಧಕ ಬಾಧಕಗಳ ಪರಿಣಾಮವನ್ನು ಯೋಚಿಸಿ ಶಾಂತ ರೀತಿಯಿಂದ, ತಾಳ್ಮೆಯಿಂದ ಮತ್ತು ಮೃದು ಮಾತಿನಿಂದ ಅವರ ಮನಸ್ಸಿಗೆ ಹತ್ತಿರವಾಗುವಂತೆ ವಿವರಿಸಬೇಕು. ಇಷ್ಟೆಲ್ಲ ಮಾಡಿದಾಗ ಅವರಿಗೆ ಒಪ್ಪಿತವಾದರೆ ಎಲ್ಲವೂ ಸರಿಹೊಂದುತ್ತದೆ. ಒಂದು ವೇಳೆ ಅದೇನೇ ಪ್ರಯತ್ನಿಸಿದರೂ ಫಲಿಸದೆ ಹೋದರೆ ಕ್ಷಣಕಾಲ ನಮ್ಮನ್ನು ಅವರು ವೈರಿಗಳಂತೆ ಪರಿಭಾವಿಸಬಹುದು. ಅದರಿಂದ ನಮ್ಮ ಜತೆಗಿನ ಸಂಬಂಧಕ್ಕೆ ಧಕ್ಕೆ ಬರಲೂಬಹುದು. ಆದರೂ ನಾನು ಪ್ರಾಮಾಣಿಕವಾಗಿ ತಿಳಿ ಹೇಳುವ ಪ್ರಯತ್ನ ಮಾಡಿದ್ದೇನೆ ಎಂಬ ಸಮಾಧಾನವಾದರೂ ನಮ್ಮ ಅಂತರಾತ್ಮಕ್ಕೆ ಗೊತ್ತಿರುತ್ತದೆ. ದಿನ ಕಳೆದಂತೆ ಅವರಿಗೆ ತಪ್ಪಿನ ಅರಿವು ಆದಾಗ ಸಂಬಂಧಗಳು ಮೊದಲಿಗಿಂತಲೂ ಗಟ್ಟಿಯಾಗುತ್ತವೆ. ಸಂಬಂಧಗಳು ಗಟ್ಟಿಯಾಗಿರಲು ಸತ್ಯವನ್ನು ಸದಾಕಾಲ ಅಳವಡಿಸಿಕೊಳ್ಳಬೇಕು. ನಮಸ್ಕಾರ. ಧನ್ಯವಾದಗಳು.